ಲಾಸ್ಟ್ ವಿಡಿಯೋದಲ್ಲಿ ನಾವು ಫಾರೆಕ್ಸ್ ಮಾರ್ಕೆಟ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಲಿವರೇಜ್ ಅಂದರೆ ಏನು, ಅದನ್ನು ಯಾವ ಥರ ನಾವು ಯೂಸ್ ಮಾಡಬೇಕು, ಬೇಸಿಕ್ ಸ್ಟ್ರಾಟರ್ಜೀಸ್ ಮತ್ತು ಲಾಸ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋ ಟಾಪಿಕ್ನ ಪಾರ್ಟ್ 1 ವಿಡಿಯೋದಲ್ಲಿ ನಾವು ನೋಡಿದ್ವಿ. ಈಗ ಪಾರ್ಟ್ 2 ಇಲ್ಲಿ ನಾವು ಟ್ರೇಡ್ನ ಯಾವ ತರಹ ಪ್ಲ್ಯಾನ್ ಮಾಡಬೇಕು, ಬ್ರೋಕರ್ನ ಯಾವ ತರಹ ಚೂಸ್ ಮಾಡಬೇಕು, ಟ್ರೇಡ್ ಮಾಡೋಕ್ಕೆ ಯಾವ ಪೇರ್ಸ್ಗಳು ಬೆಸ್ಟ್ ಆಗಿರುತ್ತೆ, ಕೊನೆಗೆ ಕೆಲವೊಂದಿಷ್ಟು ಅಡ್ವೈಸ್ನ ಕೊಡ್ತೀವಿ. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪಾರ್ಟ್ 1 ವಿಡಿಯೋನ ಯಾರು ನೋಡಿಲ್ಲ, ಮೇಲ್ಗಡೆ ಕಾಣಿಸ್ತಾ ಇರೋ ಐಕ್ ಬಟನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀವಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಾರ್ಟ್ 1 ಅಂತ ಒಂದು ಲಿಂಕ್ನ ಕೊಟ್ಟಿರ್ತೀವಿ. ಆ ವಿಡಿಯೋನ ನೋಡಿದ ಮೇಲೆ ಈ ವಿಡಿಯೋನ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ಪಾರ್ಟ್ 2ನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ನಮ್ಮ ಕನ್ನಡದಲ್ಲಿ ಕಲಿಬೇಕು ಅಂತ ಬಂದಿರೋ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈಗ ಟ್ರೇಡ್ನ ಯಾವ ತರಹ ಪ್ಲ್ಯಾನ್ ಮಾಡಬೇಕು ಮತ್ತು ಯಾವ ತರಹ ಎಂಟ್ರಿಗಳನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಡೈರೆಕ್ಟಾಗಿ ಟ್ರೇಡಿಂಗ್ ವ್ಯೂನಲ್ಲಿ ಹೋಗಿ ನೋಡ್ಕೊಬರೋಣ. ಎಸ್, ಈಗ ನೀವು ಇಲ್ಲಿ ಮೇಲ್ಗಡೆ ಏನು ನೋಡ್ತಾ ಇದ್ದರೆ ಇದು ಟೈಮ್ ಫ್ರೇಮ್ ಆಗಿರುತ್ತೆ. ಎಮ್ ಅಂದರೆ ಮಂತ್ಲಿ, ಡಬ್ಲ್ಯೂ ಅಂದರೆ ವೀಕ್ಲಿ, ಡೇ ಅಂದರೆ ಡೈಲಿ ಫ್ರೇಮು, ಆಮೇಲೆ ಇದು 4 ಅಂದರೆ 4 ಅವರ್, ಇದೇ ಥರ 1 ಮಿನಿಟ್ವರೆಗೂ ಇರುತ್ತೆ. ಸೊ ಇದರಲ್ಲಿ ನಾವು ಮೇಜರಾಗಿ ನೋಡುವಂತಹದ್ದು ಯಾವ ಒಂದು ಟೈಮ್ ಫ್ರೇಮಲ್ಲಿ ನೋಡಬೇಕು ಅಂದರೆ ಡೇ ಕ್ಯಾಂಡಲ್ನ ಮತ್ತು 4 ಅವರ್ದು ಮತ್ತು 1 ಅವರ್ ಆ್ಯಂಡ್ 15 ಮಿನಿಟ್ ಕ್ಯಾಂಡಲ್ ಜೊತೆಗೆ 5 ಮಿನಿಟ್ ಜೊತೆಗೆ 1 ಮಿನಿಟ್ ಕ್ಯಾಂಡಲ್ ಕೂಡ ಯೂಸ್ ಮಾಡ್ತೀವಿ. ಸೊ ಇದು ಡೇನ ಒಂದು ಚಾರ್ಟ್ ಆಗಿದೆ. ಓಕೆ, ಇದು ನೋಡ್ತಾ ಇರೋದು ಡೇ ಒಂದು ಚಾರ್ಟ್ ಅಂದರೆ ಇದು ಲೈಕ್ ಇದೊಂದು ಪೂರ್ತಿ ಏನೊಂದು ಕ್ಯಾಂಡಲ್ ಇದೆ, ಈ ಒಂದು ಪೂರ್ತಿ ಕ್ಯಾಂಡಲ್ ಒಂದು ದಿನದ್ದು ಅಂತ ಹೇಳಿ. ಸೊ ಇದೆಲ್ಲ ಒಂದು ದಿನದ ಚಾರ್ಟ್ ಆಗಿದೆ. ಸೊ ಇಲ್ಲಿ ನಾವು ಏನು ಮೊದಲಾಗಿ ಮಾರ್ಕ್ ಮಾಡಬೇಕು ಅಂದರೆ ಮೇಜರ್ ಆಗಿರುವಂತಹ ಸಪೋರ್ಟ್ ಮತ್ತು ಮೇಜರ್ ಆಗಿರುವಂತಹ ರೆಸಿಸ್ಟೆನ್ಸ್ ಲೈನ್ಗಳನ್ನು ಇಲ್ಲಿ ನಾವು ಡ್ರಾ ಮಾಡಬೇಕಾಗತ್ತೆ. ಮೊದಲದಾಗಿ ಏನು ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಡೇ ಕ್ಯಾಂಡಲಲ್ಲಿ ಏನಾಗಿದೆ, ಈ ಲೆವೆಲಿಂದ ಮಾರ್ಕೆಟು ಮೇಲ್ಗಡೆ ಹೋಗಿದೆ. ಈಗ ಪ್ರೆಸೆಂಟ್ಲಾಗಿ ನಾನು ಇಲ್ಲೇ ಏನಕ್ಕೆ ಆಗ್ತಾ ಇದ್ದೀನಿ, ಇಲ್ಲಿ ಏನಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಸಿಂಪಲ್ಲಾಗಿ ಗಮನಿಸ್ಬೋದು. ಇಲ್ಲಿ ಏನಾಗ್ತಾ ಇದೆ, ಪ್ರೈಸ್ ಇದೇ ಲೆವೆಲಲ್ಲಿ ಇದೆ. ಸೊ ನಿಯರೆಸ್ಟ್ ಆಗಿರುವಂತಹ ಸಪೋರ್ಟು ಮತ್ತು ನಿಯರೆಸ್ಟ್ ಆಗಿರುವಂತಹ ರೆಸಿಸ್ಟೆನ್ಸ್ನ ಹೈ ಟೈಮ್ ಫ್ರೇಮ್ನಲ್ಲಿ ನಾವು ನೋಡಬೇಕಾಗುತ್ತೆ. ಸೊ ಹಾಗಾಗಿ ಈ ಲೆವೆಲಲ್ಲಿ ನಾನು ಒಂದು ಸಪೋರ್ಟ್ ಲೈನ್ನ ಎಳಿತಾ ಇರೋದು. ಓಕೆನಾ, ಇದೇ ಥರ ಇಲ್ಲಿ ನಾವು ನೋಡೋದಾದರೆ ಈ ಲೆವೆಲಿಂದ ನಮಗೆ ಪ್ರೈಸ್ ಕೆಳಗಡೆ ಬಂದಿದೆ. ಇಟ್ ಮೀನ್ಸ್ ಇಲ್ಲಿ ಸಿಂಪಲ್ಲಾಗಿ ನಮಗೆ ಗೊತ್ತಾಗ್ತಾ ಇದೆ, ಇದೇ ಲೆವೆಲಿಂದ ಅಪ್ ಟು ಲಾಸ್ಟ್ ಲೈಕ್ ಒಂದು 5 to 6 ಡೇಸಿಂದ ಇದೇ ಲೆವೆಲಲ್ಲಿ ಮಾರ್ಕೆಟ್ ಹೋಲ್ಡ್ ಆಗ್ತಾ ಇದೆ ಅಂತ ಹೇಳಿ. ಓಕೆನಾ, ಈಗ ನಾವು 4 ಅವರ್ಗೆ ಶಿಫ್ಟ್ ಆಗಬೇಕಾಗುತ್ತೆ. ಸೊ ಈ 4 ಅವರ್ಗೆ ಏನಕ್ಕೆ ಶಿಫ್ಟ್ ಆಗಂದರೆ ಲೈಕ್ ಸ್ವಲ್ಪ ವೇರಿಯೇಷನ್ ನೋಡ್ಕೊಳ್ಳೋದು ಈ ಥರ. ಅಂದರೆ ಯಾವುದೇ ಕಾರಣಕ್ಕೂ ಬಾಡಿನ ಕಟ್ ಮಾಡಬಾರ್ದು. ನಮ್ಮ ಟ್ರೆಂಡ್ ಲೈನ್ ಆಗಿರ್ಬೋದು ಅಥವಾ ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಬಾಡಿನ ಕಟ್ ಮಾಡಬಾರ್ದು. ಆ್ಯಂಡ್ ದೆನ್ ವಿಕ್ಸ್ಟು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ನಾವು. ನೀವು ನೋಡ್ತಾ ಇರ್ಬೋದು, ಇದೊಂದು ಸಪೋರ್ಟ್ ಲೆವೆಲ್ ಆಗಿದೆ, ಇಂಪಾರ್ಟೆಂಟ್. ಯಾಕೆ ನೋಡಿ, ಪ್ರೈಸ್ ನೀವು ನೋಡ್ತಾ ಇರ್ಬೋದು, ಇದೇನಕ್ಕೆ ನಾನು ಸಪೋರ್ಟ್ ಲೈನ್ ಅಂತ ಟ್ರೆಂಡ್ ಮಾಡಿದ್ದೀನಿ ಅಂದರೆ, ಈಗ ನೀವು ನೋಡ್ತಾ ಇರ್ಬೋದು ಪ್ರೈಸ್ ಇಲ್ಲಿಂದ ಕೆಳಗಡೆ ಬಂದು ಈ ಲೆವೆಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಆ್ಯಂಡ್ ದೆನ್ ಸೆಕೆಂಡ್ ಟೈಮು ಈ ಲೆವೆಲ್ಗೆ ಬಂದಾಗ ಇಲ್ಲಿಂದ ಮತ್ತೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಹಾಗಾಗಿ ಓಕೆನಾ, ಈಗ ನಾವು 1 ಅವರ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು 1 ಅವರ್ ಟೈಮ್ ಫ್ರೇಮ್ ಆಗಿದೆ. ಸೊ ಇಲ್ಲಿಂದ ಪ್ರೈಸ್ ಮೇಲ್ಗಡೆ ಹೋಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಯಾವುದೇ ಕಾರಣಕ್ಕೂ ನಾವಿಲ್ಲಿ ಬಾಡಿನ ಕಟ್ ಮಾಡಿಲ್ಲ. ಓಕೆನಾ, ಈ ಬಾಡಿ ಕೆಳಗಡೆ, ಓಕೆ, ಯಾವುದೇ ಕಾರಣಕ್ಕೂ ಈ ಬಾಡಿನ ಕಟ್ ಮಾಡೋಂಗಿಲ್ಲ ನಾವು. ಆ್ಯಂಡ್ ದೆನ್ ಈಗ ನಾವು 15 ಮಿನಿಟ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಬೇಕಾಗುತ್ತೆ. ಈಗ ನಮಗೆ ಗೊತ್ತಾಯಿತು, ಓಕೆ, ಇದು ಮೇಜರ್ ಆಗಿರುವಂಥ, ಈಗ ಆ್ಯಕ್ಚುಲಿ ಇಲ್ಲಿ ಏನಾಗ್ತಾ ಇದೆ, ಮೇಜರ್ ಆಗಿರುವಂಥ ಸಪೋರ್ಟ್ ಲೈನ್ ಇದೆ ಮತ್ತು ಮೇಜರ್ ಆಗಿರುವಂಥ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇಲ್ಲಿದೆ. ಸೊ ಮಾರ್ಕೆಟ್ ಈಗ ಇದ್ರ ಲೈಕ್ ಈ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಒಳಗಡೆ ಮೂವ್ ಆಗ್ತಾ ಇದೆ ಅಂತ ಹೇಳಿ. ಆ್ಯಂಡ್ ದೆನ್ 15 ಮಿನಿಟ್ ಟೈಮ್ ಫ್ರೇಮ್ ನಾವೇನು ಮಾಡಬೇಕು, ಇಲ್ಲಿ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ನ ಹಾಕಬೇಕಾಗುತ್ತೆ. ಇಲ್ಲಿ ನೀವು ಸಿಂಪಲಾಗಿ ನೋಡೋದಾದರೆ ಇಲ್ಲಿ ಇದು ನಮಗೆ ಒಂದು ಸಪೋರ್ಟ್ ಲೆವೆಲ್ ಕಾಣ್ತಾ ಇದೆ. ಆ್ಯಂಡ್ ದೆನ್ ಇಲ್ಲೂ ಕೂಡ ಒಂದು ನಮಗೆ ರೆಸಿಸ್ಟೆನ್ಸ್ ಲೆವೆಲ್ ಕಾಣ್ತಾ ಇದೆ. ಓಕೆನಾ, ಇಲ್ಲಿ ಓವರಲ್ಲಾಗಿ ನಾವು ನೋಡೋದಾದರೆ ಇವತ್ತಿನ ದಿನ ಏನಾಗಿದೆ, ಮಾರ್ಕೆಟು ಮೇಲ್ಗಡೆ ಹೋಗಿದೆ, ಕೆಳಗಡೆ ಬಂದಿದೆ, ಸ್ವಲ್ಪ ಮೇಲ್ಗಡೆ ಹೋಗಿದೆ, ಕೆಳಗಡೆ ಬಂದಿದೆ, ಸ್ವಲ್ಪ ಮೇಲ್ಗಡೆ ಹೋಗಿದೆ, ಈ ಥರ ಮೂವ್ ಕೊಟ್ಟಿದೆ. ಇಟ್ ಮೀನ್ಸ್ ಸೆಲ್ಲರ್ಸ್ ಇಲ್ಲಿಂದನೇ ಎಂಟ್ರಿನ ತೊಗೊಂಡಿರ್ತಾರೆ. ಆಮೇಲೆ ಬರ್ತಾ ಬರ್ತಾ ಇಲ್ಲಿಂದ ಸ್ವಲ್ಪ ಜನ ಮತ್ತು ಇಲ್ಲಿಗೆ ಜಾಸ್ತಿ ಜನ ಸ್ವಲ್ಪ ಎಂಟ್ರಿನ ತೊಗೊಂಡಿದ್ದಾರೆ. ಯಾಕಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಓಕೆ, ಈ ಥರ ಆಗಿದೆ. ಹಾಗಾಗಿ ಈ ಲೆವೆಲಿಂದ ಏನಾಗಿದೆ, ಸೆಲ್ಲರ್ಸ್ಗಳು ಜಾಸ್ತಿ ಎಂಟ್ರಿ ತೊಗೊಂಡಿದ್ದಾರೆ. ಸೊ ಹಂಗಾಗಿ ಇದೊಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಅಂತ ಕನ್ಸಿಡರ್ ಮಾಡಬಹುದಾಗಿದೆ. ಆ್ಯಂಡ್ ದೆನ್ ಅದೇ ಥರ ಇಲ್ಲಿ ಕೂಡ ನಾವು ನೋಡ್ಬೋದು, ಇಲ್ಲಿಂದ ಪ್ರೈಸ್ ಏನಾಗಿದೆ, ಒಂದು ಸೆಕೆಂಡ್, ಇಲ್ಲಿಂದ ಪ್ರೈಸ್ ಏನಾಗಿದೆ, ಮೇಲ್ಗಡೆ ಹೋಗಿದೆ. ಇಟ್ ಮೀನ್ಸ್ ಇಲ್ಲಿ ಕೂಡ ಬಯರ್ಸ್ಗಳು ಎಂಟ್ರಿನ ತೊಗೊಂಡಿದ್ದಾರೆ ಅಂತ ಹೇಳಿ.
ಇಲ್ಲಿ ಕೇವಲ ಒಂದೇ ಸರ್ತಿ ಅಲ್ಲ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೊಂದು ಲೈಕ್ ನ್ಯೂಸ್ ಬೇಸ್ಡ್ ಆಗಿರುವಂತಹ ಕ್ಯಾಂಡಲ್ ಆಗಿದೆ ಇದು. ಸೊ ಸಡನ್ನಾಗಿ ಮೇಲ್ಗಡೆ ಅಪ್ ಮೂವ್ ಆಗ್ತಾ ಇರುತ್ತೆ, ಅದನ್ನ ಬಿಡಿ. ಸೊ ಇಲ್ಲಿಂದನೂ ನೋಡ್ತಾ ಇರ್ಬೋದು ನೀವು, ಸೆಕೆಂಡ್ ಟೈಮ್ ಇಲ್ಲಿಂದ ಪ್ರೈಸ್ ಏನಾಗಿದೆ ಒಂದು ಸಪೋರ್ಟ್ನ ತೊಗೊಂಡು ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡಿದೆ. ಸೊ ಈ ಥರ ಇದ್ದಾಗ ನಾವು ಏನು ಮಾಡಬೇಕು, ಇಲ್ಲಿ ನಾವು ಟ್ರೆಂಡ್ನ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂದರೆ ಆದಷ್ಟು ಡೇ ಟ್ರೆಂಡ್ನ ಫಾಲೋ ಮಾಡಿ. ಈಗ ನಾವು ನೋಡ್ತಾ ಇರ್ಬೋದು, ಈಗ ಡೇ ಟ್ರೆಂಡ್ ಯಾವ ಥರ ಇದೆ, ಡೌನ್ ಸೈಡಲ್ಲಿ ಇದೆ. ಓಕೆನಾ, ಆ ಥರ ಇದೆ, ನಾವು ಡೌನಲ್ಲೇ ಪ್ಲ್ಯಾನ್ನ ಮಾಡಬೇಕಾಗತ್ತೆ ಟ್ರೇಡ್. ಈಗ ಇಲ್ಲಿ ನಾವು ಯಾವ ಥರ ಪ್ಲ್ಯಾನ್ ಮಾಡಬಹುದು ಅಂತಂದರೆ, ಸಿಂಪಲ್ಲಾಗಿ ನೀವು ಗಮನಿಸೋದಾದರೆ ಇಲ್ಲಿ ಸಪೋರ್ಟ್ ಮತ್ತು ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ಲೆವೆಲ್ ಇದೆ ನೋಡಿ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಬಾಡಿನ ಕಟ್ ಮಾಡಿಲ್ಲ. ಓಕೆ, ಇಫ್ ಇನ್ ಕೇಸ್ ಏನಾದರೂ ಪ್ರೈಸ್ ಈ ಕ್ಯಾಂಡಲ್ನ ಕೆಳಗಡೆ ಏನಾದರೂ ಕ್ಲೋಸ್ ಆದರೆ 15 ಮಿನಿಟ್ನ ಕ್ಯಾಂಡಲ್ ನಾ ಹೇಳ್ತಾ ಇರೋದು 5 ಮಿನಿಟ್ಸ್ದಲ್ಲ. ಯಾವಾಗ ಈ ಕ್ಯಾಂಡಲ್ನ ಕೆಳಗಡೆ ಕ್ಲೋಸ್, ಈ ಒಂದು ಲೆವೆಲ್ನ ಕೆಳಗಡೆ ಕ್ಲೋಸ್ ಆಗುತ್ತೋ, ಆ್ಯಂಡ್ ದೆನ್ ವಿಕ್ಸ್ ಕೂಡ ಜಾಸ್ತಿ ಇರಬಾರ್ದು. ಓಕೆ, ಮತ್ತು ಇಫ್ ಇನ್ ಕೇಸ್ ವಿಕ್ ಏನಾದರೂ ಈ ಲೆವೆಲ್ಗೆ ಏನಾದರೂ ಇಷ್ಟೊಂದು ದೊಡ್ಡ ವಿಕ್ ಆಗಿದ್ದರೆ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಎಂಟ್ರನ್ನ ತೊಗೊಳಕ್ಕೆ ಆಗಿಲ್ಲ. ಸೊ ವಿಕ್ ಏನಾದರೂ ಓಕೆ, ಒಂದು ಸ್ವಲ್ಪ ಆದರೆ ಓಕೆ, ವಿಕ್ ಏನಾದರೂ ಸ್ವಲ್ಪ ವಿಕ್ ಬಂದಿದ್ರೆ ತೊಂದರೆ ಇಲ್ಲ. ಆ್ಯಂಡ್ ದೆನ್ ನಾವಿಲ್ಲಿ ಸಡನ್ನಾಗಿ ಇಲ್ಲಿ ಕ್ಲೋಸ್ ಆಯಿತು ಅಂತೇಳಿ ಎಂಟ್ರಿ ತೊಗೊಳ್ಳೋ ಆಗಿಲ್ಲ. ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ ರೀಟೆಸ್ಟ್ಗೆ ವೇಟ್ ಮಾಡಬೇಕಾಗುತ್ತೆ. ರೀಟೆಸ್ಟ್ಗೆ ವೇಟ್ ಮಾಡಿ ಸ್ವಲ್ಪ ಇಲ್ಲೇನಾದರೂ ಕ್ಯಾಂಡಲ್ ಏನಾದ್ರೂ 5 ಮಿನಿಟ್ ಕ್ಯಾಂಡಲಲ್ಲಿ ಅಥವಾ 1 ಮಿನಿಟ್ ಕ್ಯಾಂಡಲಲ್ಲಿ ಏನಾದರೂ ಕನ್ಫರ್ಮೇಷನ್ ಆಯಿತು, ಆದಷ್ಟು 5 ಮಿನಿಟಲ್ಲಿ ಕನ್ಫರ್ಮೇಷನ್ಗೆ ವೇಟ್ ಮಾಡಿ. ಈಗ ಇಂಪಾರ್ಟೆಂಟ್ ಲೆವೆಲ್ಗಳನ್ನು 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಹಾಕ್ಕೊಂಡಾಗ ಅದನ್ನು ಕನ್ಫರ್ಮೇಷನ್ ನಾವು ಮಾಡ್ಕೋಬೇಕಾಗಿರೋದು 5 ಮಿನಿಟ್ ಕ್ಯಾಂಡಲ್ನಲ್ಲಿ. ಈಗ ನಾವು 5 ಮಿನಿಟ್ಗೆ ಶಿಫ್ಟ್ ಆದಾಗ ಇಫ್ ಇನ್ ಕೇಸ್ 5 ಮಿನಿಟಲ್ಲಿ ಏನಾದರೂ ಕ್ಯಾಂಡಲ್ಲು ಲೈಕ್ ಮೇಲ್ಗಡೆ ಹೋಗಿ ಇಲ್ಲೇನಾದರೂ ಸ್ವಲ್ಪ ರೆಡ್ ಕ್ಯಾಂಡಲ್ ಆಗಿ ಈ ಕ್ಲೋಸ್ ಆದರೆ ನಾವು ಆವಾಗ ಎಂಟ್ರಿನ ತೊಗೋಬಹುದು. ಅದು ಯಾವ ಥರ ಡೌನ್ ಸೈಡಲ್ಲಿ ಎಂಟ್ರಿನ ತೊಗೋಬೋದಾಗಿದೆ. ಇಲ್ಲಿ ಕ್ಲೋಸ್ ಆಗಿದೆ ಅಂತ ಅನ್ಕೋಣ. ಓಕೆ, ಇಲ್ಲಿ ರೀಟೆಸ್ಟ್ ಆಗಿ ಇಲ್ಲಿಂದ ರೀಟೆಸ್ಟ್ ಆಗಿ ಇದು ಕ್ಲೋಸ್ ಆಗಿದೆ, ಕೆಳಗಡೆ ರೆಡ್ ಕ್ಯಾಂಡಲ್ ಆಗಿದೆ. ಸೊ ನಾವು ಆವಾಗ ಡೌನ್ ಸೈಡಲ್ಲಿ ಪ್ಲ್ಯಾನ್ನ ಮಾಡ್ಬೋದು. ಯಾವ ಥರ ಅಂದರೆ ಓಕೆ, ಈ ಲೆವೆಲಿಂದ ನಾವು ಎಂಟ್ರ್ ತೊಗೊಂಡು ನಮ್ಮ SL ಏನಿರುತ್ತೆ ಈ ಒಂದು ಬ್ರೇಕ್ ಆಗಿರುವಂಥ ಕ್ಯಾಂಡಲ್ನ ಸ್ವಲ್ಪ ಮೇಲ್ಗಡೆ ಇಡಬೇಕಾಗುತ್ತೆ. ಆ್ಯಂಡ್ ದೆನ್ ನಮ್ಮ ಟಾರ್ಗೆಟ್ ಇಷ್ಟು. ಆ್ಯಂಡ್ ದೆನ್ ನಾನೇನು ಹೇಳ್ತೀನಿ, ಆದಷ್ಟು 1:2 ಟಾರ್ಗೆಟು ಎಕ್ಸ್ಪೆಕ್ಟ್, ಯಾವುದೇ ಕಾರಣಕ್ಕೂ ಜಾಸ್ತಿ ಲೈಕ್ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. 1:2 ಟಾರ್ಗೆಟ್ ಈಸ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇಲ್ಲಿ ಮೇಜರ್ ಆಗಿರುವಂಥ ಒಂದು ಸಪೋರ್ಟ್ ಲೈನ್ ಇದೆ. ಹಾಗಾಗಿ ಇಲ್ಲಿ ಡೌನ್ ಸೈಡಲ್ಲಿ ಬ್ರೇಕ್ ಆದರೆ ಓಕೆ. ಇಫ್ ಇನ್ ಕೇಸ್ ಏನಾದರೂ ಪ್ರೈಸು ಮೇಲುಗಡೆ ಏನಾದರೂ ಕ್ಲೋಸ್ ಆದರೆ ಇದೇ ಥರ ಸಡನ್ನಾಗಿ ಇಲ್ಲಿಗೆ ಎಂಟ್ರಿ ತೊಗೊಳ್ಳೋದಲ್ಲ, ಸ್ವಲ್ಪ ರೀಟೆಸ್ಟ್ ಆಗಿ ಇಲ್ಲೇನಾದರೂ ಗ್ರೀನ್ ಕ್ಯಾಂಡಲ್ ಏನಾದರೂ ಕ್ಲೋಸ್ ಆದರೆ ಆವಾಗ ನಾವು ಅಪ್ಸೈಡಲ್ಲಿ ಎಂಟ್ರಿನ ತೊಗೋಬಹುದಾಗಿದೆ. SL ಇಲ್ಲಿರುತ್ತೆ. ಆದಷ್ಟು 1:2 ರಿಸ್ಕ್ ರಿವಾರ್ಡ್ ರೇಷಿಯೋನ ಫಾಲೋ ಮಾಡಿ. ಅಟ್ಲೀಸ್ಟ್ 1:1.5 ಆದರೂ ಪ್ಲ್ಯಾನ್ ಮಾಡಿ. ಆ್ಯಂಡ್ ದೆನ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ಇಂಡಿಕೇಟರ್ನ ಯೂಸ್ ಮಾಡ್ತಾ ಇಲ್ಲ. ಓಕೆ, ಇಲ್ಲಿ ನಾವು ಆ್ಯಂಡ್ ದೆನ್ ನಿಮಗೆ ಸಿಂಪಲ್ಲಾಗಿ ಇಲ್ಲಿ ಇನ್ನೊಂದು ಗಮನಿಸ್ತಾ ಇದ್ದೀರಾ, ಏನಾಗ್ತಾಯಿದೆ, ನಮಗೆ ಇಲ್ಲೊಂದು ಲೈನ್ಗಳು ಕಾಣ್ತಾ ಇದೆ. ಸೊ ಇದೊಂದು ಲೈನ್, ಯಾವ ಲೈನ್ ಅಂದರೆ ಇದು ನಮಗೆ ಈಸಿಯಾಗಿ ಫೈಂಡ್ ಆಗುತ್ತೆ. ಓಕೆ, ನಿನ್ನೆ ಮಾರ್ಕೆಟ್ ಇಲ್ಲಿಗೆ ಕ್ಲೋಸ್ ಆಗಿದೆ, ಇಲ್ಲಿಂದ ಏನಾಗಿದೆ ಇದು ಇವತ್ತಿಂದ ಸ್ಟಾರ್ಟ್ ಆಗಿದೆ. ಅದೇ ಥರ ಇಲ್ಲಿಂದ ಇವತ್ತು ಇಲ್ಲಿಗೆ ಕ್ಲೋಸ್ ಆಗಿದೆ, ನಿನ್ನೆಗೆ ಇಲ್ಲಿಂದ ಕ್ಲೋಸ್ ಆಗಿದೆ, ಇವತ್ತಿಂದ ಇದು ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ಅಂಥೇಳಿ. ಆಮೇಲೆ ಇದು ನಿನ್ನೆಯ ಹೈ ಮತ್ತು ಇದು ನಿನ್ನೆಯ ಲೋ ಆಗಿದೆ. ಈ ಥರ ಇದ್ದಾಗ ನಮಗೆ ಏನಾಗುತ್ತೆ, ಟ್ರೇಡ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಇಂಪಾರ್ಟೆಂಟ್ ಲೆವೆಲ್ಗಳು ನಮಗೆ ಸಿಗುತ್ತೆ. ಈ ಥರ ಯಾವ ಥರ ನಾವು ಮಾರ್ಕ್ ಮಾಡೋದು ಅಂದರೆ, ಸಿಂಪಲ್ಲಾಗಿ ಎಸ್ಟರ್ಡೆ ಹೈ ಮತ್ತು ಲೋನ ಮತ್ತು ಎಸ್ಟರ್ಡೆ ಕ್ಲೋಸಿಂಗ್ ಮತ್ತು ಟುಡೇ ಓಪನಿಂಗ್ ಅಂಥೇಳಿ ಒಂದು ವಿಡಿಯೋನ ಹಾಕಿದ್ದೆ, ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾನು. ಎಸ್ಟರ್ಡೆ ಹೈ ಲೋ ಅಂಥೇಳಿ ಆ ಒಂದು ಲಿಂಕ್ನ ನೋಡಿ, ಅಲ್ಲಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಪೂರ್ತಿಯಾಗಿ ಸಿಗುತ್ತೆ. ಈಗ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಎಸ್ ಗೈಸ್, ಇವಾಗ ನಾನು ನಿಮಗೆ ಹೇಳಿದೆ ಈ ಸಪೋರ್ಟ್ ಲೈನು ಮತ್ತು ರೆಸಿಸ್ಟೆನ್ಸ್ ಲೈನು ಇದ್ದಾಗ ನಾವು ಯಾವ ಥರ ಅದನ್ನು ಬ್ರೇಕ್ಔಟ್ ಆದಮೇಲೆ ಯಾವ ಥರ ಎಂಟ್ರಿ ತೊಗೋಬೇಕು ಅಂತ ಈಗ ನಾವು ಲೈವ್ ಆಗಿ ನಿಮಗೆ ಇದು ವರ್ಕ್ ಆಗಿದೆ, ಇಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಓಕೆ, ಈಗ ಇದು ಒಂದು ಸಪೋರ್ಟ್, ಇದೊಂದು ರೆಸಿಸ್ಟೆನ್ಸ್ ಲೈನ್ ಆಗಿದೆ, ಇದೊಂದು ಸಪೋರ್ಟ್ ಲೈನ್ ಆಗಿದೆ. ಯಾಕಂದರೆ ಇಲ್ಲಿ 1 ಸರ್ತಿ 2 ಸರ್ತಿ ಲೈಕ್ ಇಲ್ಲಿಂದ ಈ ಲೆವೆಲಿಂದ ಕೆಳಗಡೆ ಬಂದಿದೆ, ಆ್ಯಂಡ್ ದೆನ್ ಈ ಲೆವೆಲಿಂದ 2 ಸರ್ತಿ ಮೇಲ್ಗಡೆ ಹೋಗಿದೆ. ಆ್ಯಂಡ್ ದೆನ್ ಇಲ್ಲಿ ನೀವು ನೋಡ್ತಾ ಇರ್ಬೋದು 15 ಮಿನಿಟಲ್ಲಿ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಇಲ್ಲಿ ನಾವು ಏನಕ್ಕೆ ಇಷ್ಟು ವಿಕ್ ಆದರೂ ನಾನು ಏನಕ್ಕೆ ಇದನ್ನ ಕನ್ಸಿಡರ್ ಮಾಡ್ತೀನಿ ಅಂದರೆ, ಇಲ್ಲಿ ನೀವು ಸಿಂಪಲ್ಲಾಗಿ ನೋಡ್ತಾ ಇರ್ಬೋದು, 1 ಕ್ಯಾಂಡಲ್ಲು 2 ಕ್ಯಾಂಡಲ್ಲು 15 ಮಿನಿಟಲ್ಲಿ ಕ್ಲೋಸ್ ಆದರೂ ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಗ್ರೀನ್ ಕ್ಯಾಂಡಲ್ ಆಗಿಲ್ಲ, ಇಲ್ಲಿ ಇದು ರೆಡ್ ಕ್ಯಾಂಡಲ್ ಆಗಿದೆ. ಸೊ ಹಾಗಾಗಿ ಇದನ್ನು ನಾವು ಕನ್ಸಿಡರ್ ಮಾಡಬಹುದಾಗಿದೆ. ಆ್ಯಂಡ್ ದೆನ್ ಇದನ್ನು ರೀಟೆಸ್ಟ್ ಯಾವ ಥರ ಬಂದಿದೆ ಅಂದರೆ, ಇದನ್ನು ನಾವು ಟೈಮ್ ಫ್ರೇಮ್ನ ಶಿಫ್ಟ್ ಆಗಬೇಕಾಗುತ್ತೆ 5 ಮಿನಿಟ್ ಟೈಮ್ ಫ್ರೇಮ್ಗೆ. ಓಕೆ, ಇಲ್ಲಿ ನಾವು ಶಿಫ್ಟ್ ಆದಾಗ ನಿಮಗೆ ಸಿಂಪಲ್ಲಾಗಿ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಏನಾಗಿದೆ, ಇಲ್ಲಿ ಕ್ಲೋಸ್ ಆಗಿದೆ ಕ್ಯಾಂಡಲ್,
ಈ ಲೆವೆಲ್ಗೆ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಕ್ಯಾಂಡಲ್ ಕ್ಲೋಸ್ ಆದಮೇಲೆ ನಾವೇನು ಮಾಡಬೇಕಾಗುತ್ತೆ, ಈ ಲೆವೆಲ್ನ ಸ್ವಲ್ಪ ನೋಡಬೇಕಾಗುತ್ತೆ. ಈ ಲೆವೆಲ್ಗೆ ಕ್ಯಾಂಡಲ್ ಇಲ್ಲಿ ಬಂದಿದೆನಾ ಇಲ್ವಾ ಅಂತ ಹೇಳಿ. ಓಕೆ, ಈಗ ನಾವು ಇಲ್ಲಿ ಎಂಟ್ರಿ ತೊಗೋಬೇಕಾಗಿದ್ದೇನು ಈ ಲೆವೆಲಿಂದ ಕೆಳಗಡೆ. ಇಲ್ಲಿ ಏನಾಗಿದೆ, ಇದೊಂದು ಒಂದು 5 ಮಿನಿಟ್ಸಲ್ಲಿ ಗ್ರೀನ್ ಕ್ಯಾಂಡಲ್ ಆಗಿದೆ. ಓಕೆ, ಸ್ವಲ್ಪ ಅಬ್ವಿಯಸ್ಲಿ ಒಂದು ರೀಟೆಸ್ಟ್ ಅಂತ ಕೊಡುತ್ತೆ ಮಾರ್ಕೆಟಲ್ಲಿ. ಓಕೆ, ಈ ಲೆವೆಲ್ನ ಕ್ಯಾಂಡಲಲ್ಲಿ ಇಲ್ಲಿ ಎಕ್ಸಾಕ್ಟಾಗಿ ಈ ಲೆವೆಲ್ನ ಕೆಳಗಡೆ ಇಲ್ಲಿ ಏನಾಗಿದೆ ಟಚ್ ಆಗಿದೆ. ಸೊ ಆಗ ನಾವೇನು ಮಾಡಬೇಕಾಗುತ್ತೆ, 15 ಮಿನಿಟ್ ಟೈಮ್ ಫ್ರೇಮ್ನ ಓಕೆ ಇಲ್ಲಿಗೆ ನಾವು ನಮ್ಮ SLನ ಇಡಬೇಕಾಗುತ್ತೆ. ಆ್ಯಂಡ್ ನಮ್ಮ ಟಾರ್ಗೆಟ್ನ ಏನು ಹೇಳಿದೆ, ಈ ಒಂದು ಸಪೋರ್ಟ್ ಲೆವೆಲ್ ಇದೆ ಇಲ್ಲಿ. ಓಕೆ, ಇಲ್ಲಿ ಇದು ಆಲ್ರೆಡಿ ಬ್ರೇಕ್ ಆಗಿದೆ ಅಂತೇಳಿ ನಾನು ಇದು ಓಕೆ ಫ್ರೆಂಡ್ಸ್, ಓಕೆ 1:4 1 ನೋಡ್ತಾ ಇರ್ಬೋದು. ಓಕೆ ಕೆಳಗಡೆ. ಸೊ ಈ ಥರ ಅಲ್ಲ, ನಾನೇನು ಹೇಳ್ತೀನಿ 1:2 ಟಾರ್ಗೆಟ್ ಇಸ್ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ದೆನ್ ಇಲ್ಲಿ ಒಂದು ಸಪೋರ್ಟ್ ಲೆವೆಲ್ ಇರೋದ್ರಿಂದ ಇಲ್ಲಿ ಪ್ರೈಸ್ ಯಾವ ಥರ ಮೂಮೆಂಟಮ್ ಆಗ್ತಾಯಿದೆ, ಇಲ್ಲಿ ಏನಾದರೂ ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ ಅಂತೇಳಿ ನಾವು ಟೈಮ್ ಫ್ರೇಮ್ನ ಶಿಫ್ಟ್ ಮಾಡಿ ನೋಡಬೇಕಾಗುತ್ತೆ. ಓಕೆ, ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಸಪೋರ್ಟ್ನ ತೊಗೊಂಡಿಲ್ಲ ಮಾರ್ಕೆಟ್. ಸೊ ಹಂಗಾಗಿ 1:2 ಟಾರ್ಗೆಟು ಬೆಸ್ಟು. ಇಫ್ ಇನ್ ಕೇಸ್ ಇನ್ನೂ ನಮ್ಗೆ ಕಂಫರ್ಟೇಬಲ್ ಆಗಿಲ್ಲ ಅಂದರೆ ನಾವು ಈ ಲೆವೆಲಲ್ಲಿ ಅಂದರೆ 1:6 ಅಥವಾ 1:1.5ಗೆ ನಾವು ಎಕ್ಸಿಟ್ ಆದರೂ ಓಕೆ. ಈಗ ಎರಡನೇ ಟಾಪಿಕ್, ಬ್ರೋಕರ್ನ ಯಾವ ತರಹ ಚೂಸ್ ಮಾಡಬೇಕು. ನಾನು ಪರ್ಸ್ನಲಾಗಿ ಪ್ರೆಸೆಂಟ್ಲಿ ಯೂಸ್ ಮಾಡ್ತಾ ಇರೋದು ಎಕ್ಸ್ನೆಸ್ನ. ಬಟ್ ಎಕ್ಸ್ನೆಸ್ನಲ್ಲಿ ನ್ಯೂ ಅಕೌಂಟ್ ಓಪನಿಂಗ್ನ ಮಾಡೋದನ್ನು ಕ್ಲೋಸ್ ಮಾಡಿದ್ದಾರೆ ಫ್ರಮ್ July 11, 2025ಇಂದ. ಅದಕ್ಕಿಂತ ಮುಂಚೆ ಆಲ್ರೆಡಿ ಓಪನ್ ಆಗಿದ್ದರೆ ತೊಂದರೆ ಇಲ್ಲ. ಬಟ್ ಈಗ ಓಪನ್ ಮಾಡೋದಾದರೆ ಆಕ್ಟಾದಲ್ಲಿ XMಲ್ಲಿ ಅಥವಾ IC ಮಾರ್ಕೆಟ್ನಲ್ಲಿ ಇದನ್ನು ಯೂಸ್ ಮಾಡಿ. ಬಟ್ ನಾನು ಇದು ಯಾವುದರಲ್ಲೂ ಟ್ರೇಡ್ನ ಮಾಡ್ತಾ ಇಲ್ಲ, ಎಕ್ಸ್ನೆಸ್ಸಲ್ಲಿ ಮಾತ್ರ ಟ್ರೇಡ್ನ ಮಾಡ್ತಿರೋದು. ಯಾವುದೇ ಬ್ರೋಕರ್ನ ಚೂಸ್ ಮಾಡೋಕ್ಕೂ ಮುಂಚೆ ನೀವೇ ಅದರ ಬಗ್ಗೆ ಸ್ವಲ್ಪ ರಿಸರ್ಚ್ನ ಮಾಡಿ, ಯೂಸ್ನ ಮಾಡಿ. ಜೊತೆಗೆ ಸ್ಟಾರ್ಟಿಂಗ್ನಲ್ಲಿ ಆದಷ್ಟು ಕಡಿಮೆ ಅಮೌಂಟ್ನ ಡೆಪಾಸಿಟ್ ಮಾಡಿ, ಜಾಸ್ತಿ ಅಮೌಂಟ್ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಬೇಡಿ. ಈಗ ಟ್ರೇಡ್ ಮಾಡೋಕ್ಕೆ ಬೆಸ್ಟ್ ಪೇರ್ಸ್ಗಳು ಯಾವುವು ಅಂತ ನೋಡೋಣ. ಫಾರೆಕ್ಸ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಹಲವಾರು ಪೇರ್ಸ್ಗಳು ಇರ್ತವೆ. ಆದಷ್ಟು USD ಕರೆನ್ಸಿಯನ್ನು ಹೊಂದಿರುವಂತಹ ಪೇರ್ಗಳನ್ನು ಚೂಸ್ ಮಾಡಿ. ಯಾಕೆ ಅಂದರೆ USD ಕರೆನ್ಸಿ ಮೇಜರ್ ಕರೆನ್ಸಿ ಆಗಿದೆ. ಜೊತೆಗೆ USD ಕರೆನ್ಸಿಯಲ್ಲಿ ಹೈ ವೋಲ್ಟಾಲಿಟಿ ಇರುತ್ತೆ. ಹೈ ವೋಲ್ಟಾಲಿಟಿ ಇರೋದ್ರಿಂದ ಹೆಚ್ಚಿನ ಮಟ್ಟದ ನಮಗೆ ಎಂಟ್ರಿಗಳು ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ USD ಪೇರ್ಸ್ ಹೊಂದಿರುವ ಕರೆನ್ಸಿಗಳು ಅಂದರೆ ಯಾವ ಅಂತ ನೋಡ್ಕೊಬರೋಣ. ಯೂರೋ USD ಆಗಿರ್ಬೋದು, USD JPY ಆಗಿರ್ಬೋದು, GBP USD ಆಗಿರ್ಬೋದು, AUD USD ಆಗಿರ್ಬೋದು, ಇನ್ನೂ ಹಲವಾರಿವೆ. ಈ ಎಲ್ಲ ಪೇರ್ಗಳಲ್ಲೂ USD ಅನ್ನೋದು ಕಾಮನ್ ಆಗಿರುವಂತಹ ಕರೆನ್ಸಿ ಆಗಿದೆ. ಸೊ ಆದಷ್ಟು USD ಕರೆನ್ಸಿಯನ್ನು ಹೊಂದಿರುವ ಪೇರ್ಗಳನ್ನು ಸೆಲೆಕ್ಟ್ ಮಾಡಿ. ಜೊತೆಗೆ ಇದೊಂದು ಇಂಪಾರ್ಟೆಂಟ್ ನೋಟು, ಮೇಜರ್ ಪೇರ್ಸ್ ಅಂತ ಹೇಳಿ 50 ಪೇರ್ಗಳನ್ನು 40 ಪೇರ್ಗಳನ್ನು ಚೂಸ್ ಮಾಡೋದನ್ನು ಬಿಟ್ಟು ಬೆಸ್ಟ್ ಆಗಿರುವಂತಹ 8ರಿಂದ 10 ಪೇರ್ಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ. ಯಾಕೆಂದರೆ ಆ ತರಹ ಮಾಡೋದ್ರಿಂದ ಯಾವ ಪೇರ್ಗಳಲ್ಲಿ ಯಾವ ಸ್ಟ್ರಾಟಜಿಸ್ಗಳು ವರ್ಕ್ ಆಗುತ್ತೆ, ಎಂಟ್ರಿಗಳನ್ನು ಈಸಿಯಾಗಿ ನಾವು ಫೈಂಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಆದಷ್ಟು 8ರಿಂದ 10 ಪೇರ್ಸ್ಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ಟ್ರೇಡ್ನ ಮಾಡೋಕ್ಕೆ. ಟ್ರೇಡಿಂಗ್ ಅನ್ನೋದು ಪ್ಯೂರ್ ಬಿಸ್ನೆಸ್ ಆಗಿರುತ್ತೆ. ಇಲ್ಲಿ ಎಂಟ್ರಿ 10%, ಎಕ್ಸಿಟ್ 10% ಆದರೆ ನಮ್ಮ ಮೈಂಡ್ಸೆಟ್ ಜೊತೆಗೆ ಪೇಷನ್ಸ್ ಅನ್ನೋದು 80% ಆಗಿರುತ್ತೆ. ಸೊ ಆದಷ್ಟು ಮೈಂಡ್ನ ಕ್ಲಿಯರ್ ಇಟ್ಕೊಂಡು ಟ್ರೇಡ್ನ ಮಾಡಿ. ದಿನಕ್ಕೆ 2ರಿಂದ 3 ಟ್ರೇಡ್ಗಳನ್ನು ಮಾತ್ರ ಪ್ಲ್ಯಾನ್ ಮಾಡಿ, ಜಾಸ್ತಿ ಯಾವುದೇ ಕಾರಣಕ್ಕೂ ಬೇಡ. ಸ್ಟಾರ್ಟಿಂಗ್ನಲ್ಲಿ ಯಾವುದೇ ಎಂಟ್ರಿಗಳನ್ನು ತೊಗೊಳ್ಳೋಕ್ಕೂ ಮುಂಚೆ ಯಾಕೆ ನಾನು ಇಲ್ಲಿಗೆ ಎಂಟ್ರಿ ತೊಗೋತಾ ಇದ್ದೀನಿ ಅನ್ನೋದಕ್ಕೆ ಒಂದು ರೀಸನ್ ಇರಲಿ. ಎಂಟ್ರಿ ತೊಗೊಳ್ಳೋಕ್ಕೂ ಮುಂಚೆನೇ SL ಮತ್ತು ನಮ್ಮ ಟಾರ್ಗೆಟ್ನ ಮೈಂಡ್ನಲ್ಲೇ ಫಿಕ್ಸ್ ಮಾಡ್ಕೊಂಡಿರಬೇಕಾಗುತ್ತೆ. ನಮ್ಮ ಎಂಟ್ರಿ ಎಕ್ಸಿಕ್ಯೂಟ್ ಆದ ತಕ್ಷಣ ಬ್ರೋಕರ್ನಲ್ಲಿ ನಮ್ಮ SL ಮತ್ತು ನಮ್ಮ ಟಾರ್ಗೆಟ್ನ ಎರಡನ್ನೂ ಸೆಟ್ ಮಾಡಲೇಬೇಕಾಗುತ್ತೆ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ದೆನ್ ಆದಷ್ಟು 1:2 ರಿಸ್ಕ್ ರಿವಾರ್ಡ್ ರೇಷಿಯೋನ ಫಾಲೋ ಮಾಡಿ. ರಿಸ್ಕ್ ರಿವಾರ್ಡ್ ರೇಷಿಯೋ ಅಂದರೆ ನಿಮ್ಮ ಮ್ಯಾಕ್ಸಿಮಮ್ ಲಾಸ್ ಒಂದು ಟ್ರೇಡ್ನಲ್ಲಿ $10 ಆದರೆ ಅದೇ ಥರ ಆ ಒಂದು ಟ್ರೇಡ್ನಲ್ಲಿ ನಿಮ್ಮ ಟಾರ್ಗೆಟ್ $20 ಆಗಿರುತ್ತೆ. ಅದಕ್ಕೆ ಹೇಳೋದು 1:2 ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ. ಇದನ್ನು ಫಾಲೋ ಮಾಡಿ. ನೀವು ಆಯ್ಕೆ ಮಾಡ್ಕೊಂಡಿರೋ ಫೀಲ್ಡು ನಿಮ್ಮನ್ನು ಆಯ್ಕೆ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಶ್ರಮ ಹಾಕಬೇಕಾಗುತ್ತೆ, ಜೊತೆಗೆ ಟೈಮ್ನು ಕೊಡಬೇಕಾಗತ್ತೆ. ಸ್ಟಾರ್ಟಿಂಗ್ನಲ್ಲಿ ಲಾಸ್ ಕೂಡ ಆಗುತ್ತೆ. ತಲೆಯಲ್ಲಿಟ್ಕೊಳ್ಳಿ, ನೀವು ಮಾಡ್ತಿರೋದು ಬಿಸ್ನೆಸ್, ಗ್ಯಾಂಬ್ಲಿಂಗ್ ಅಲ್ಲ. ಈ ವಿಡಿಯೋದಿಂದ ನೀವೇನನ್ನಾದರೂ ಕಲ್ತಿದ್ದೀನಿ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ಹಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.